7 kg ಕಾಟ್ಲಾ ಕ್ಲೀನಿಂಗ್. ಇನ್ನೂ ದೊಡ್ಡ ದೊಡ್ಡ ಬರ್ತಾವನ್ರಿ ಮೀನು ಇಲ್ಲಿ? 50 kg ಇವಾಗ ಕಾಟ್ಲಾ ಅದು ಭಾರಿ ದೊಡ್ಡವಾಗವಲ್ಲ ಮೀನು. ಒಂದು ತಲೆನ 1 kg ಮ್ಯಾಗ ಐತೆ ಅದು. ತಲೆ ಖರೆ ಕೇಳಿದ್ರೆ ಒಂದು ಸೀಳು ಬರೋದು. ಹಾಂ ಆ ತಲ್ಲಿ ಎಷ್ಟು ಶಾರ್ಪ್ ಅದು. ಇದ್ರಾಗ ತತ್ತಿ ಅವು ಏನಿರಲ್ಲ. ಹಾಂ ಒಟ್ಟು ತತ್ತಿ ಇರ್ತಾವ ಜೂನ್ ತಿಂಗಳದಾಗ. ನೋಡ್ರಿ ತಳ್ಳಗೆ ಹೊಡಿತೀರ ತಳ್ಳಗೆ ಹೊಡಿಕೊಂಡು ತಾಜಾ ಐತಲ್ರಿ ಮೀನು? ಹಾಂ ಆಯ್ತು. ಮತ್ತೆ ಯಾವ್ಯಾವ ಬರ್ತಾವ್ರಿ ಮೀನು ಇಲ್ಲಿ ಅಂದ್ರ? ಅಣ್ಣ ಅದು ಇಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಬಾಲ ತೆಗ್ದ ಬಿಡು. ಬಾಲ ಹಾಂ ಮುಳ್ಳು ಭಾಳ ಇರ್ತಾವ್ರು. ನಾ ಹೇಳ್ತೀನಿ ಕೇಳ್ರಿ, ಬಾಲ ಚಟ ಸಮ ಚೆನ್ನಾಗಿದ್ರಲ್ಲ ಬಾಲ್ದಾಗ ಅವಾಗ ಏನಿರೋದು. ಬಾಲ ತಿನ್ಬೇಕು ಸೀಬುದು ಏನಿರ್ತದ್ರು ಏನಿರೋದ್ರು ಬಾಲ ತಿನ್ಬೇಕು ಬಿಡ್ರಿ ಹಂಗ ಅದ್ರಾಗ ಇರ್ತೇನೆ ಏನಿಲ್ಲ. ಹೌದಾ? ನಾ ಎಲ್ಲ ತಿಂತೀನಿ. ಅದೊಂದು ತಲಿ ಒಂದು ಭಾಳ ಇದೆ. ಎರಡು ಮಾಡಿಬಿಡ್ರಿ ಅದ್ರಾಗ ಬ್ಯಾಡ್ರಿ. ಅದ್ರ ಹೋಗಿ ಎಣ್ಣೆ ತಿಂದಿರ್ತೀನಿ ಫುಲ್ ಹಾಡಕ್ಕಿ ಫುಲ್ ಹಾಡ. ಇವ್ರಪ್ಪ ಅದನ್ನೆಲ್ಲ ಪೈಲ ಕರೆಂಟ್ಲೆ ಹಿಡಿತಿದ್ರು ಮೀನು. ಹಾಂ ನಾ ಅಲ್ಲೇ ಕಲ್ತಿದ್ದೆ ಮತ್ತೆ ಮೀನು ಅರ್ತಿಂಗ್ ಮಾಡಿ ಅಂದ್ರೆ ಶಾಕ್ ಕೊಡೋದ್ಲಿ ಮ್ಯಾಗ ಬಂದ್ಬಿಡ್ತಿದ್ವಿ. ಹಾಂ ಬ್ಯಾಟ್ರಿ ಸಣ್ಣ ಬ್ಯಾಟ್ರಿ ಇರ್ತಲ್ಲ ಫಿನಿಶಿಂಗ್ ಹೋಗೋದು ಬಿಡುದು ಕರೆಂಟ್ ಒಳಗೆ. ಅಲ್ಲಿ ಕರೆಂಟ್ ಅಡ್ಯಾಡ್ತೈತಿ ಮೀನು, ಕರೆಂಟ್ ಬಿಡಿದ್ರೆ ಸಾಯ್ತೈತಿ. ಯಾಕೆ ಎದ್ದು ಬಿಡ್ತೈತಿ? ಯಾಕೆ ಎದ್ದು ಬಿಡ್ತೈತಿ ಹಂಗೆ ಹೋದ್ ಬಿಡಿದ್ವಿ. ಅದಿಲ್ಲ ನೀವು ಎಲ್ಲಿ ಅದೇನು ಚರ್ಬಿ ಏನ್ರಿ ಅದ? ಚರ್ಬಿ ಏನ್ರಿ ಅದು? ಅದು ಕಿರಿಬಿ ಅಟ್ಟ ತೆಗಿಯತ್ತ ನೋಡಪ್ಪ. ಕೆಂಪ್ ಕೆಂಪ್ ಹೇಳ ಕೆಂಪ್ ಅಣಿ ಕೇಳೋರ್ಗೆ ಕೆಂಪ್ ಐತೆ ಅದ ಇಲ್ಲನ? ಅದು 2 ಸೈಡ್ ತೆಗಿತಾನ. ಇದಕ್ಕೆ ಮಸಾಲೆ ಏನೇನು ಬೇಕು? ಪದ್ಧತಿ ಆಗ್ಬೇಕಾ ಶೇರ್ವಾಗಿರೋ ಪದ್ಧತಿ ಆಗ್ಬೇಕು ನೋಡು. ಮಾಡ್ತೀವಿ ಮಾಡುವ
ನನಗೊಂದು ಸ್ವಲ್ಪ ಮೀನಾ ಕೊಡ್ರಿ, ನಾನು ಒಂದು ಸ್ವಲ್ಪ ನಿಮಗೆ ಶೇರ್ವ ಮಾಡಿ ತೋರಿಸ್ತೀನಿ. ಜೋಡ್ನ ಐತಿ ನಮ್ಮ ಮನ್ಯಾಗ. ಮೀನಾ ಹೆಂಗೆ ಮಾಡ್ಬೇಕು ನೋಡಿ. ಬಾಕ್ಸ್ ತಂದು ಏನತ್ತೀಗ ಒಂದು ಬಾಕ್ಸ್ ಇದೆ ಹಾಕ್ಲಾ ಇದಕ್ಕೆ ಇಲ್ಲ ನಮ್ಮ ಇವು ನಮ್ಮ ನಾವು ಇದು ಮಾಡಂಗಿಲ್ಲ ಹೊಂತ ಜಾತ್ರೆ ನಾವು ಅಂಗಡಿಯಾಗ ನೀವು ಬಂದವ್ರು ಒಂದು ಜಾತ್ರೆ ಮಾಡಿಸ್ಬೇಕಲ್ಲ. ವರ್ಷ ಬರ್ತಿದ್ದೀವು, ಆ ವರ್ಷ ಬಂದೀನಿ. ಈ ಸಲ ದೋಸ್ತ್ ಫೋನ್ ಹುಂಚೆ ಹಣ್ಣು ಬೇಕು, ಮೀನು ಸಾರಿ ಹುಂಚೆ ಹಣ್ಣು ಇಂಪಾರ್ಟೆಂಟ್. ಜೋಡ್ನಾ ಏನು ಇತ್ತರದಂತ ಯಾರು ಬೇರೆ ಮಾಡ ಶಿವನ ಇದು ಶಿವನ ಇತ್ರ ಮುಳ್ಳು ಭಾಳ ಇರಂಗಿಲ್ಲ. ಒಂದು ಮುಳಿದ ಆಯ್ತು ಇದ್ಯಾವ ಬಂದ್ರ ಬರೀ ಅಡಿಗೆ ಮಾಡೋ ಪದ್ಧತಿ ಸಿಗ್ಬೇಕಾ? ನಾಳೆನ್ನ ಮತ್ತೆ ಒಳ್ಳೆ ಕೊಡ್ಕೋಬೇಕು ಹಂಗೆ ಮಾಡ್ತೀನಿ. ಅಲ್ಲ ಗಿರ್ವಿ ಅದ ಗಿರ್ವಿ